ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ಗೊಲ್ಲಹಳ್ಳಿ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಬಾರ್ ಮತ್ತು ರೆಸ್ಟೋರೆಂಟ್ಗೆ ಅನುಮತಿ ನೀಡಬಾರದು ಎಂದು ಒತ್ತಾಯಿಸಿ ಇಂದು ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಕೋಲಾರ್ ಸಂದೇಶ್ ರವರು ಮತ್ತು ಪದಾಧಿಕಾರಿಗಳು ಹೆಬ್ಗೋಡಿ ನಗರಸಭೆಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಈ ವೇಳೆ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಕೋಲಾರ್ ಸಂದೇಶ್ ಮತ್ತು ಸ್ಥಳೀಯ ಮುಖಂಡರಾದ ಸತೀಶ್ ರವರು ಮಾತನಾಡಿ, ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ಹೆಬ್ಗೋಡಿ ಗ್ರಾಮದ ಸರ್ವೆ ನಂಬರ್ 143/3ರ ಗೊಲ್ಲಹಳ್ಳಿ ರಸ್ತೆಯಲ್ಲಿ ನೂತನವಾಗಿ ಬಾರ್ ಮತ್ತು ರೆಸ್ಟೋರೆಂಟ್ ಮಾಡಲು ಮುಂದಾಗಿದ್ದು, ಪ್ರಾರಂಭವಾಗುತ್ತಿರುವ ಬಾರ್ ಪಕ್ಕದಲ್ಲಿಯೇ ಖಾಸಗಿ ಶಾಲೆ ಇದ್ದು ಸಾವಿರಾರು ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಜೊತೆಗೆ ನಿತ್ಯ ಇದೇ ರಸ್ತೆಯಲ್ಲಿ ಸಾವಿರಾರು ಮಹಿಳೆಯರು ಮತ್ತು ಜನಸಾಮಾನ್ಯರು ಓಡಾಡುತ್ತಿದ್ದು, ಬಾರ್ ಪ್ರಾರಂಭಿಸುವುದರಿಂದ ಶಾಂತಿಯಾಗಿದ್ದ ವಾತಾವರಣ ಹದಗೆಟ್ಟುತ್ತದೆ. ಜೊತೆಗೆ ಕೆಟ್ಟ ಚಟುವಟಿಕೆಗಳಿಗೆ ದಾರಿ ಮಾಡಿಕೊಟ್ಟಂತಾಗುತ್ತದೆ. ಜೊತೆಗೆ ಗೊಲ್ಲಹಳ್ಳಿ ರಸ್ತೆಯಲ್ಲಿ ಸಾವಿರಾರು ಮನೆಗಳಿದ್ದು, ಬಾರ್ ಪ್ರಾರಂಭವಾಗುವುದರಿಂದ ಜನರಿಗೆ ಸಾಕಷ್ಟು ತೊಂದರೆಯಾಗುತ್ತದೆ ಎಂದರು. ಇನ್ನು ಯಾವುದೇ ಬಾರನ್ನು ಪ್ರಾರಂಭಿಸಬೇಕಾದರೆ ಕೆಲವು ನಿಯಮಾವಳಿಗಳನ್ನು ಪಾಲಿಸಬೇಕು. ಆದರೆ ಯಾವುದೇ ನಿಯಮಾವಳಿಗಳನ್ನು ಪಾಲಿಸದೆ ಬಲ್ಲಾಢ್ಯರು ಅಕ್ರಮವಾಗಿ ಬಾರ್ ಮತ್ತು ರೆಸ್ಟೋರೆಂಟ್ ಪ್ರಾರಂಭಿಸಲು ಮುಂದಾಗಿದ್ದು, ಕೂಡಲೇ ಹೆಬ್ಗೋಡಿ ನಗರಸಭೆ ಅಧಿಕಾರಿಗಳು ಬಾರನ್ನು ಪ್ರಾರಂಭಿಸಲು ಅನುಮತಿ ನೀಡಬಾರದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ನರಸಿಂಹ ರೆಡ್ಡಿ ಅನ್ನೋರು ಇತ್ತಲ್ಲ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ನೀವು ಬಾರ್ಗೆ ಒಂದು ಲೈಸೆನ್ಸ್ ಕೊಟ್ಟಿದ್ದೀರಾ ಅಂತ ವಿಚಾರ. ಅದೇ ಸರ್, ಬಂದು ಮೊನ್ನೆ ಸರ್ ಮಾತಾಡಿದ್ರು ಕಮಿಷನರ್ ಹತ್ರ. ಯಾರು ಬಂದಿದ್ರು, ಅರ್ಜಿ ಕೊಟ್ಟಿದ್ದು ಮೇಡಮ್, ಬಂದು ಮಾತಾಡಿಲ್ಲ. ಅರ್ಜಿ ನನ್ನ ಹತ್ರ ಇನ್ನೂ ತಲುಪಿಲ್ಲ, ನನಗೆ ಬಂದಿಲ್ಲ. ಎಲ್ಲಿ ಅಂದ್ರೆ ಶುಕ್ರವಾರ ಈಗ ಲೈಸೆನ್ಸ್ ಇಶ್ಯೂ ಮಾಡಿದ್ಯಾರಮ್ಮ? ಇನ್ನೂ ಇಶ್ಯೂ ಆಗಿಲ್ಲ ಸರ್, ಆಗಿದೆ, ಇಲ್ಲೇ ಇದೆ, ಪ್ರೋಸೆಸ್ ಆಗಿದೆ, ಅಲ್ಲೇ ಇದೆ ನೋಡಿ, ಕೊಟ್ಬಿಟ್ಟು ಇನ್ನೂ ಪ್ರೋಸೆಸ್ ಅಂತೀರಾ ನೋಡಿ. ಹೆಂಗಮ್ಮ ಹಿಂಗಿಲ್ಲ ಮಾಡ್ತಾರೆ, ಅದನ್ನ ಹೇಳ್ಬೇಕಲ್ಲಮ್ಮ. ಇಶ್ಯೂ ಮಾಡಿದ್ಯಾರು ನಾವು ಕೇಳ್ತಾ ಇರೋದು? ಲೈಸೆನ್ಸ್ ಇಶ್ಯೂ ಮಾಡಿದ್ಯಾರು? ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೀವಿ ಎಲ್ಲ ಅಕ್ಕಪಕ್ಕ ಎಲ್ಲ ವಿಚಾರಿಸ್ಬಿಟ್ಟು. ಯಾರನ್ನ ಅಕ್ಕಪಕ್ಕ? ಅಲ್ಲಿರೋ ಅಕ್ಕಪಕ್ಕ ಕೌನ್ಸಿಲರ್. ನೀವು ನೋಡಮ್ಮ, ಈಗ ನಾನು ಹೇಳಂತದೇನಂದ್ರೆ, ಸ್ಕೂಲಿಂದ ಎಷ್ಟು ದೂರ ಐತೆ ಅಂತ ಹೇಳ್ಬಿಟ್ಟು ಅಳತೆ ಮಾಡಿರೋಂಥ ನಕ್ಷೆ ಐತಾ ಸರ್? ಅಬಕಾರಿಂದ ಎಲ್ಲ ಕೊಟ್ಟಿದ್ದಾರಲ್ಲ. ಯಾರು ಅಬಕಾರಿಂದ ಕೊಟ್ಟಿಲ್ಲ ಲೈಸೆನ್ಸ್? ಕೊಟ್ಟಿದ್ರು. ಈಗ ನಾನು ಹೇಳಂತಮ್ಮ, ನೀವು ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರಲ್ಲ, ನೀವು ಅಷ್ಟೇ ನಿಮ್ದೇ ಜವಾಬ್ದಾರಿ. ಇಲ್ಲ, ಇದು ಕ್ಯಾನ್ಸಲ್ ಮಾಡಿ ಕಂಡೀಷನ್ ಓದಿ. ನಾವು ಕೊಡಕ್ಕೂ ಇದೆ. ಮತ್ತೆ ಇನ್ನೊಂದು ವಾರ್ಡ್ ನಂಬರ್ 9ರಲ್ಲಿ ಕಂಪ್ಲೇಂಟ್ ಆಯಿತು, ಕೊಟ್ಬಿಟ್ಟಿದ್ವಿ. ನೀವು ಅಕ್ಕಪಕ್ಕ ಕಂಪ್ಲೇಂಟ್ ಬಂದು ಈಗ ನಾವು ಕೇಳಂತದಮ್ಮ, ಈ ಲೈಸೆನ್ಸ್ ಯಾವಾಗ ಕ್ಯಾನ್ಸಲ್ ಮಾಡ್ತೀರಾ? ಅದಕ್ಕೆ ಮಾಡ್ತೀವಿ, ಮಾಡ್ಬಿಟ್ಟು ಅದೇನಾಯ್ತು ದಯವಿಟ್ಟು ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿರೋ ವರದಿ ಕೊಟ್ಟು. ನಮಸ್ತೆ, ಥ್ಯಾಂಕ್ ಯು. ತಗೊಳ್ಳಿ ಮೇಡಮ್, ಈ ಕಡೆ ನಿಮಿಷ ಕೊಡಬಹುದು. ಆಲ್ರೆಡಿ ಕೊಟ್ಟು ಕ್ಯಾನ್ಸಲ್ ಮಾಡಿರೋದು ಇದು ಇದೆ ಸನ್ನಿವೇಶಗಳು. ಇದು ಕ್ಯಾನ್ಸಲ್ ಮಾಡೋದು ಬೇಕಾದ್ರೆ ವಿನಾಯಕ್ 9ನೇ ವಾರ್ಡಲ್ಲಿ ಕೇಳಿ ಕೊಟ್ವಿ. ಅವರು ಮತ್ತೆ ನಡೆಸ್ತಾನೆ ಇದ್ದಾರೆ ಅಬಕಾರಿಯಿಂದ. ನಾವು ಒಂದ್ಸಲ ಈಗ ನಿಮ್ಮ ಟ್ರೇಡ್ ಲೈಸೆನ್ಸ್ ನೀವು ಕ್ಯಾನ್ಸಲ್ ಮಾಡಮ್ಮ, ಅಬಕಾರಿಯಿಂದ ನಾವು ಕ್ಯಾನ್ಸಲ್ ಮಾಡ್ತೀವಿ. ಆಯ್ತು ಸರ್, ಆಯ್ತು. ಅನ್ಯಾಯ ನಡೀತಾಗಿದ್ರೆ ಹೇಳಿ ಹೋಗ್ತೀವಿ, ನೀವು ಇದ್ರೆ ಹೇಳಿ, ನಿಮ್ಗೆ ಈಗ ಪಕ್ಕದಲ್ಲಿರೋದು ನಾವೇ ಮನೆ, ಆಯ್ತಾ? ನಮ್ಗೆ ಅನ್ಯಾಯ ಆಗಿದೆ, ಬಂದಿದೀವಿ, ಸರಿನಾ? ಮೇಡಮ್, ನಮ್ಗೆ ಅನ್ಯಾಯ ಆಗಿದೆ, ನಾವು ಬಂದಿದ್ದೀವಿ, ಆಯ್ತಾ? ಸರಿ ಸರ್, ಅದ್ರ ಎಷ್ಟರ ಮುಖಾಂತರ ಕೂತು ಮಾತಾಡೋದು ಕಮಿಷನರ್ ಇದ್ರೆ ಮಾತಾಡ್ಬೋದಿತ್ತು. ಇದೆಲ್ಲ ಕ್ಯಾಮ್ರಾಗಳ ಅವಶ್ಯಕತೆ ಐತಾ? ನಾನು ಹೇಳ್ತಿರೋದು ಈಗ ಅವ್ರು ಬರ್ಬಾರ್ದಂತಾರ ನಿಮ್ಗೆ ಪ್ರಶ್ನೆ? ಅಲ್ಲ, ಒಂದ್ ವಿಷಯಕ್ಕೆ ಇಷ್ಟು ದೊಡ್ಡದ್ ಬೇಕಾ ಅಂತ ಚಿಕ್ಕ ವಿಷಯ, ಇದನ್ನ ಚಿಕ್ಕ ವಿಷಯ ಅನ್ನಕ್ಕಾಗಲ್ಲ ಮೇಡಮ್. ಸರ್, ಈಗ ನಾನು ಶುಕ್ರವಾರ RH, ಶನಿವಾರ ರಜಾ, ಭಾನುವಾರ ರಜಾ ಅಂದ್ರೆ ನಾವು ಸರಿ ಮೇಡಮ್, ಆಯ್ತು. ಈಗ ಮನವಿ ಕೊಟ್ಟಿದ್ದೀವಿ, ಈಗ ನೀವು ಹೇಳಿದ್ರೆ ನಾವು ಇದೇ ಕೊಟ್ಟಿಲ್ಲ ಅಂತ ಹೇಳಿದ್ರಿ, ನಾವು ಮೋದಿ ಬರ್ತಾರೆ ಅಂತ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೆನ್ನೆನೂ ಬಂದ್ ಕೆಲಸ ಮಾಡಿದ್ವಿ ನಾವು, ಆಯ್ತಾ? ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ, ಕೊಟ್ಟಿರ್ಬೇಕಾದ್ರೆ ಮತ್ತೆ ನಾವೇನೇನ್ ಮಾತಾಡೋದು? ನಿಮ್ಮನ್ನ ನೀವು ಸಮರ್ಸ್ಕೊಂತೀರ, ನಮ್ಮನ್ನ ನಾವು ಸಮರ್ಸ್ಕೊಂತೀವಿ. ನಡೀರಿ ಅನ್ನಕ್ ನೀವ್ ಯಾರು ಮೇಡಮ್? ನಡೀರಿ ಏನ್ ಮಾಡಿ ದಯವಿಟ್ಟು ಹೇಳ್ತಾ ಇದೀನಿ, ನೀವು ಮಾತು ಕಡಿಮೆ ಮಾಡ್ಕೊಳ್ಳಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೆಬ್ಗೋಡಿ ಗ್ರಾಮ, ಸರ್ವೆ ನಂಬರ್ 143/3. ಇಲ್ಲಿ ನರಸಿಂಹರೆಡ್ಡಿ ಅನ್ನೋರ್ದು ಜಮೀನು, ಅಂದರೆ ಬಿಲ್ಡಿಂಗ್ಸು, ಕಮರ್ಷಿಯಲ್ ಬಿಲ್ಡಿಂಗ್ಸು. ಈ ಬಿಲ್ಡಿಂಗಲ್ಲಿ ಕೀರ್ತಿ ಗೌಡ ಅನ್ನೋರು ಏನು ಮಾಡ್ತಾಯಿದ್ದಾರೆ, ಬಾರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾರೆ. ಸ್ಕೂಲಿಂದ 250 ಮೀಟ್ರ್ ಕೂಡ ದೂರದಲ್ಲಿಲ್ಲ, ಸ್ಕೂಲ್ ಪಕ್ಕದಲ್ಲೇ ಇರೋಂಥದ್ದು. ಯಾವಾಗಲೂ ಸ್ಕೂಲು
ಸ್ಟೂಡೆಂಟ್ಸು ನಡ್ಕೊಂಡು ಹೋಗೋವಂಥದ್ದು. ಇಲ್ಲಿಗೆ ಅಬಕಾರಿಯಿಂದ ಇನ್ನೂ ಲೈಸೆನ್ಸ್ ಆಗಿಲ್ಲ, ಇನ್ನೂ ಲೈಸೆನ್ಸ್ ಪೆಂಡಿಂಗ್ ಐತೆ. ಆದರೆ ನಮ್ಮ ಇಲ್ಲಿ ನಗರಸಭೆ ಅಧಿಕಾರಿಗಳು ಏನು ಮಾಡಿಬಿಟ್ಟಿದ್ದಾರೆ, ಲೈಸೆನ್ಸ್ ಕೊಟ್ಬಿಟ್ಟವ್ರಿ ಇಲ್ಲಿ ಬಾರ್ ಮಾಡ್ಬೋದು ಅಂತ. ಅಂದರೆ ಬಾರ್ ಮಾಡೋದಕ್ಕೆ ಮೊದಲು ಒಂದಷ್ಟು ನಿಯಮಗಳಿದೆ. ಯಾವುದೇ ನಿಯಮಗಳನ್ನ ಪಬ್ಲಿಕಲ್ಲಿ ಅನೌನ್ಸ್ ಮಾಡಿಸಿಲ್ಲ. ಅಬ್ಜೆಕ್ಷನ್ಸ್ ಯಾರಾದರೂ ಹಾಕಂಗಿದ್ರೆ 15 ದಿನಕ್ಕೆ ಟೈಮ್ ಕೊಡಬೇಕಾಗಿತ್ತು, ಯಾರಿಗೂ ಕೊಟ್ಟಿಲ್ಲ. ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕು, ಅಂದರೆ ಯಾವ ಥರ ಸ್ಟೇಟ್ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು. ಇಲ್ಲಿ ತನಕ ಯಾವುದೇ ಪೇಪರ್ಗಳಲ್ಲಿ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬೇರೆ ಬೇರೆ ಪೇಪರ್ಗಳಲ್ಲಿ, ಲೋಕಲ್ ಪೇಪರ್ಗಳಲ್ಲಿ ಏನೋ ಕೊಟ್ಟಿದ್ದಾರೇನೋ, ಇದು ನಮಗೆ ಗೊತ್ತಿಲ್ಲ. ಬಟ್ ಸ್ಟೇಟ್ ಪೇಪರ್ಗಳಲ್ಲಿ ಯಾವುದರಲ್ಲಿ ಬಂದಿಲ್ಲ. ಅದಾದಮೇಲೆ ಸಾರ್ವಜನಿಕರ ಗಮನಕ್ಕೆ ಈ ಥರ ಒಂದು ಬಾರ್ ಮಾಡೋವ ಅಂತ ಒಂದು ವಿಚಾರ ಅಂದರೆ, ಯಾಕಂದರೆ ಬಾರ್ಗಳಲ್ಲಿ ಬೇಕಾದಷ್ಟು ತೊಂದರೆಗಳಾಗೋ ಅಂಥದ್ದು, ಕ್ರೈಮ್ಗಳಾಗೋ ಅಂಥದ್ದು ಇವೆಲ್ಲ ನಡೀತಾ ಇರ್ತಿತ್ತು. ಅದನ್ನು ಆಗಬಾರ್ದು ಅಂತೇಳ್ಬಿಟ್ಟು ಸಾರ್ವಜನಿಕರ ಗಮನಕ್ಕೆ ತಂದು ಇಲ್ಲಿ ಸಾರ್ವಜನಿಕ ವಲಯಕ್ಕೆ ಯಾವುದೇ ತೊಂದರೆ ಆಗಲ್ಲ ಈ ಬಾರ್ ಮಾಡಿದ್ರೆ, ಹಂಗಾಗಿ ನಾವು ಲೈಸೆನ್ಸ್ ಕೊಡ್ತಾಯಿದ್ದೀವಿ ಅಂತೇಳ್ಬಿಟ್ಟು ನಮ್ಮ ಮಾನ್ಯ ಹೆಬ್ಬಗೋಡಿ ನಗರಸಭೆಯವರು ಕೊಡಬೇಕಾಗಿತ್ತು. ಆದರೆ ಏಕಾಏಕಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ. ಈ ವಿಚಾರವಾಗಿ ಇವಾಗ ಕೊಟ್ಟಿರೋಂಥ ಲೈಸೆನ್ಸ್ ಇಮಿಡಿಯೇಟಾಗಿ ಇವತ್ತೇ ಕ್ಲೋಸ್ ಆಗಬೇಕು. ಇಲ್ಲ ಅಂತ ಅಂದಾಗ ನಾವು ಇಲ್ಲೇನು ಈಗ ನಮ್ಮ ಹೆಬ್ಬಗೋಡಿ ನಗರಸಭೆ ಕಾರ್ಯಾಲಯ ಏನೈತೆ ಇದ್ರ ಮುಂದೆ ಕೂತ್ಕೊಂಡು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹೋರಾಟ ಮಾಡ್ತೀವಿ. ಅಂದರೆ ಜಸ್ಟು ಇವಾಗ ಅವ್ರು ಏನು ಕೊಟ್ಟಿದ್ದಾರೆ ಆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರೆ ಸಾಕಷ್ಟೇ, ಬೇರೆ ಏನಿಲ್ಲ. ಸಾರ್ವಜನಿಕರ ಗಮನಕ್ಕೆ ತಂದು ಲೀಗಲಾಗಿ ಮಾಡಿದಿದ್ರೆ ನಮ್ಮದು ಏನು ಅಬ್ಜೆಕ್ಷನ್ಸ್ ಇಲ್ಲ. ಸ್ಕೂಲ್ ಪಕ್ಕದಲ್ಲಿದ್ದು ಪಾಪ ಶಾಲಾ ಮಕ್ಳಿಗೆ ತೊಂದರೆ ಆಗೋವಂಥದ್ದು, ಮತ್ತು ಬೇಕಾದಷ್ಟು ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ, ಇಂಥ ಕಡೆ ಎಲ್ಲ ತೊಂದರೆ ಆಗೋವಂಥದ್ದು, ಇದೆಲ್ಲ ನೋಡಿ ಅಧಿಕಾರಿಗಳೇ ಮಾಡ್ಕೊಡೋಂಥದ್ದು. ನಗರಸಭೆ ಅಧಿಕಾರಿಗಳು ದಯವಿಟ್ಟು ಈ ಕೂಡಲೇ ಅವರು ಕೊಟ್ಟಿರೋ ಅಂಥ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ಯಾವುದೇ ಕಾರಣಕ್ಕೆ ಕೊಡಬಾರ್ದಾಗಿತ್ತು, ಕೊಟ್ಟಿದ್ದಾರೆ, ಕ್ಯಾನ್ಸಲ್ ಮಾಡ್ಬೋದು, ಈಗಲೇ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡ್ಬೋದು, ಏನು ಅಬ್ಜೆಕ್ಷನ್ಸ್ ಇಲ್ಲ. ಮತ್ತು ಅಬಕಾರಿ ಇಲಾಖೆಯವ್ರಿಗೂ ನಾನು ಮನವಿ ಮಾಡ್ತಾಯಿದ್ದೀನಿ, ಅವ್ರಿಗೂ ನಾನು ಈಗಾಗಲೇ ಲೆಟ್ರು ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಇಲ್ಲಿ ಹೆಬ್ಬಗೋಡಿ ಇದೇನಿದೆ ಶಾಲಾ ಮತ್ತು ಕಚೇರಿಗಳ ಪಕ್ಕದಲ್ಲಿರೋಂಥ ಸ್ಥಳಕ್ಕೆ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಮತ್ತು ಇಂಥದಕ್ಕೆಲ್ಲ ಅನುಮತಿ ಕೊಡಬಾರ್ದು ಅನ್ನೋದು ನಮ್ಮ ಮನವಿ ಸರ್. ಮುಂದೆ ಹೋರಾಟ. ಇವಾಗ ಕ್ಯಾನ್ಸಲ್ ಮಾಡಿದ್ರೆ ಹೋರಾಟ ಇಲ್ಲ, ಏನೂ ಇಲ್ಲ, ನಮ್ಮ ಪಾಡಕ್ಕೆ ನಾವು ಮನೆಗಳಲ್ಲಿ ಇರ್ತೀವಿ. ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ಹೋರಾಟನೇ. ನಿರ್ಮಾಣ ಶೆಲ್ಟರ್ಸ್ ಖಾತೆ ವಜಾ ಆಗ್ತೈತೆ. ಇಮಿಡಿಯೇಟಾಗಿ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಆನೇಕಲ್ ಯೋಜನಾ ಪ್ರಾಧಿಕಾರದವರು ಡಿಮಾಲೇಷನ್ ಮಾಡ್ತಾರೆ, ಬಿಲ್ಡಿಂಗ್ ಡೆಮಾಲೇಷನ್ಸ್ ಮಾಡ್ತಾರೆ. ಅದೊಂದು ಅಪ್ಡೇಟ್ ಅಷ್ಟೇ. ನಗರಸಭೆಯಲ್ಲಿ ಗೊಳ್ಳಳ್ಳಿ ರಸ್ತೆಯಲ್ಲಿ ಆಗ್ತಾ ಇರುವಂಥ ಬಾರು ನಮಗೆ ಮಾಹಿತಿನೇ ಇಲ್ಲ, ನಾವು ಸ್ಥಳೀಯರು, ಯಾವುದೇ ರೀತಿ ಮಾಹಿತಿ ಇಲ್ಲ. ನಮಗೆ ಏನು ಅಂತಲೂ ಗೊತ್ತಾಗಿಲ್ಲ. ಸ್ಪಾಟಲ್ಲಿ ನೋಡಿದ್ರೆ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರಂತೆ ಬಾರ್ ಅಂತ, ನಮಗೆ ಶಾಕ್ ಆಗ್ತಾಯಿದೆ. ಸೊ ನಮಗೆ ತಿಳಿದು ಬಂದಿದ್ದು ಏನಂತಂದರೆ ಯಾವುದೇ ರೀತಿ ಒಂದು ಮಾಹಿತಿ ಇಲ್ಲ ಯಾರಿಗೂ ಆಮೇಲೆ ತಿಳಿದ ತಕ್ಷಣ ನಾವು 150 ಜನಗಳಿಗೆ ಎಲ್ಲರೂ ಸೇರಿ ನಾವು ಎಲ್ಲರಿಗೂ ಕೊಟ್ಟಿದ್ದೀವಿ, ಲೆಟ್ರ್ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ಏನಂತಂದರೆ ಬ್ಯಾನರ್ ಕಟ್ಟಿಲ್ಲ, ಆಮೇಲೆ ಅಬ್ಜೆಕ್ಷನ್ನು ಕರೆದಿಲ್ಲ, ಆಮೇಲೆ 15 to 30 ಡೇಸ್ ಏನು ಇಶ್ಯೂ ಮಾಡಿಲ್ಲ, ಆಮೇಲೆ ಮೇನ್ ಏನಂತಂದರೆ ಸ್ಪಾಟ್ ಮಜರ್ ಮಾಡಿಲ್ಲ. ಸೊ ಹಂಗಾಗಿ ನಮಗೇನು ಗೊತ್ತಿಲ್ಲ. ಆಮೇಲೆ ಅವ್ರದ್ದು ಏನು ಬಿಲ್ಡಿಂಗ್ ಏನಿದೆ ತುಂಬ ಅಕ್ರಮವಾಗಿ ಕಟ್ತಾ ಇದ್ದಾರೆ. ಯಾವುದೇ ಬಿಲ್ಡಿಂಗ್ ಲೈಸೆನ್ಸ್ ಇಲ್ಲ, ಭೂ ಪರಿವರ್ತನೆ ಪತ್ರ ಇಲ್ಲ, ಸ್ವಾಧೀನ ಪತ್ರ ಇಲ್ಲ, ಕಮರ್ಷಿಯಲ್ ಟ್ಯಾಕ್ಸ್ ಇಲ್ಲ ಅನ್ನೋ 101 ತಿಳಿದು ಬಂದಿದೆ. ಹಂಗಾಗಿ ನಾನೊಂದು ಪತ್ರ ಕೊಟ್ಟೆ. ಆ ಪತ್ರದಲ್ಲಿ ಯಾವುದೇ ರೀತಿ ಅವರು ಏನು ಲೆಟ್ರ್ ಕೊಟ್ಟೆ ನಗರಸಭೆಗೆ, ಅವರು ಯಾವುದೇ ರೀತಿ ರೆಸ್ಪಾಂಡ್ ಮಾಡಿಲ್ಲ. ಅವರು ಅವ್ರ ಹೆಸರು ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಅವರು ಲಂಚ ತೊಗೊಂಡು ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಹಂಗಾಗಿ ಇವ್ರದ್ದು ಯಾವುದೇ ರೀತಿ ಬಿಲ್ಡಿಂಗ್ ಲೈಸೆನ್ಸ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅದ್ರ ಪರವಾಗಿ ನನ್ನ ಹತ್ರ ದಾಖಲೆಗಳು ಕೂಡ ಇದ್ದಾವೆ. ಸೊ ನಾನು ಇದ್ರ ಬಗ್ಗೆ ಕೇಳಿದ್ದಕ್ಕೆ ಏನು ಅವರು ಉದಾಸೀನ ಮಾತಾಡಿದ್ದಾರೆ, ನೋಡೋಣ ಮಾಡೋಣ ಅಂತ ಹೇಳಿದ್ರು. ಹಂಗೆ ಇವಾಗ ಮಾಹಿತಿ ಹಕ್ಕಿಗೆ ನಾನು ಲೆಟ್ರ್ ತೊಗೊಂಬಂದು ಎಲ್ಲ ಸುಮಾರು ಈ ಥರ ಮಾಹಿತಿ ಹಕ್ಕಲ್ಲಿ ಕೊಡ್ತಾಯಿದ್ದೀನಿ. ಈಗಾಗಲೇ ನಮ್ಮ MLA ಅವ್ರಿಗೂ ಈ ಥರ ತಿಳಿಸಿದ್ದೀನಿ. ಸೊ ಸುಮಾರು ಮಾಹಿತಿಗಳು ಇದಾಗಿದ್ದಾವೆ. ಹಂಗೆ ತಮ್ಮಲ್ಲಿ ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ಸ್ಕೂಲ್ ಮಕ್ಕಳು ಓಡಾಡೋ ಸ್ಥಳ ಮತ್ತು ದೇವಸ್ಥಾನಗಳು ಇರುವಂಥ ಸ್ಥಳ ಈಗಾಗಲೇ ಬಾರ್ ಹೆಬ್ಬಗೋಡಿಯಲ್ಲಿ ತುಂಬ ಜನ ಕಟ್ಬಿಟ್ಟಿದ್ದಾರೆ. ನೋಡಿ, ಸ್ಕೂಲ್ ಮಕ್ಕಳು ಓಡಾಡೋ ಸ್ಥಳ ಈ 4 ಗಂಟೆಗೆ ನೋಡ್ಬೋದು. ಬಸ್ಸುಗಳು ಸಹ ಎಲ್ಲರೂ ಓಡಾಡೋಂಥ ಸ್ಥಳ, ಮಹಿಳೆಯರು ಓಡಾಡೋಂಥ ಸ್ಥಳ, ಗಾರ್ಮೆಂಟ್ಸು ಲೇಡೀಸ್ ಎಲ್ಲ ಓಡಾಡೋಂಥ ಸ್ಥಳ. ಈ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಬಾರ್ ಬರಬಾರ್ದು. ಅದಕ್ಕೆ ಸಂದೇಶಣ್ಣಗೆ ಮನವಿ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಹೋರಾಟ ಮಾಡೋಣ ಅಂತಿದ್ದೀವಿ. ಸೊ ತಮ್ಮಲ್ಲಿ ಮನವಿ.